ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಟೆರೆಸ್ ಗಾರ್ಡನ್ದು ಪಾರ್ಟ್ 3 ವಿಡಿಯೋ ಇದು ಮಲ್ಲಿಗೆ ಗಿಡ. ಇದು ತುಂಬ ಹೂಗಳು ಬಿಡುತ್ತೆ. ಎಷ್ಟು ದೊಡ್ಡದಾಗಿದೆ. ಚಿಕ್ಕ ತಂದು ಹಾಕಿದ್ದು ಎಷ್ಟು ದೊಡ್ಡದಾಗಿದೆ ನೋಡಿ ಇದೊಂದು. ಮತ್ತು ಇದು ದಾಸವಾಳ ಗಿಡನೇ. ಅದರಲ್ಲಿ ಒಂದು ಕುಂಬಳಕಾಯಿ ಗಿಡ ಉಟ್ಕೊಂಡಿದೆ. ಅದೇ ತುಳಸಿ ಗಿಡನೂ ಇದೆ. ಇದು ರೋಸ್ ಕಡ್ಡಿ. ಇದು ಅದೇ ಹೇಳಿದ್ನಲ್ಲ, ಫಸ್ಟ್ ಹಾಕಿದ್ದು ನಾನು ರೋಸ್ ಕಡ್ಡಿ. ಇದು ರೆಡ್ ಕಲರ್ ಬರುತ್ತೆ. ಮತ್ತು ಇಲ್ಲಿ ದಾಸವಾಳ ಇದೆ. ಇದು ರೆಡ್ ಕಲರ್ ದಾಸವಾಳ. ಮತ್ತು ಅದ್ರ ಜೊತೆನೇ ಸೀಡ್ಸಿಂದನೇ ಹಾಗೆ ಉಟ್ಕೊಂಡಿದ್ದೆ. ಹುಣಸೆಹಣ್ಣು ಗಿಡಗಳಿದ್ದಾವೆ ಒಂದು 4. ಅದು ದೊಡ್ಡದಾಗಿದೆ ಆಲ್ರೆಡಿ. ಬೇರೆ ಪಟ್ಗೆ ಹಾಕಬೇಕು, ರೀಪಾಟ್ ಮಾಡಬೇಕು. ಅದ್ರ ಜೊತೆ ಒಂದು ಪಪ್ಪಾಯಿ ಗಿಡ ಕೂಡ ಇದೆ, ಅದನ್ನು ರೀಪಾಟ್ ಮಾಡಬೇಕು. ರೆಡ್ ಕಲರ್ ಡಬಲ್ ಪೆಟಲ್ ಬರುತ್ತಲ್ಲ, ಆ ಕಲರ್ ದಾಸವಾಳ ಇದು ನೋಡಿ ಎಷ್ಟು ದೊಡ್ಡದಾಗಿದೆ. ಆಗಲೇ ರೂಟೆಲ್ಲ ಹುಣಸೆಕಾಯ್ದು ಪಪ್ಪಾಯಿದು ಅಲೆ ದೊಡ್ಡದಾಗಿದೆ. ರೀಪಾಟ್ ಮಾಡಬೇಕು ನೋಡಿ. ಕುಂಬಳಕಾಯಿ ಅದೇ ಉಟ್ಕೊಂಡಿದೆ ಅಲ್ಲ, ಎಷ್ಟು ದೊಡ್ಡದಾಗಿದೆ. ಅದನ್ನೆಲ್ಲ ಸ್ವಲ್ಪ ಸರಿ ಮಾಡಬೇಕು. ಇದು ನೋಡಿ, ಇದು ಸ್ನೇಕ್ ಪ್ಲ್ಯಾಂಟು. ಅದು ಅಷ್ಟೇ, ಒಂದೇ ಒಂದು ಚಿಕ್ಕ ಎಲೆ ತಂದು ಹಾಕಿದೆ ಅಷ್ಟೇ, ಎಷ್ಟು ದೊಡ್ಡದಾಗಿದೆ. ಇದು ಮೆಹಂದಿ ಕಡ್ಡಿ. ಇದು ನಮ್ಮ ಅಮ್ಮ ತಂದು ಕೊಟ್ಟಿದ್ರು, ಕಡ್ಡಿ ಕೊಟ್ಟಿದ್ರು, ಅದರಿಂದ ಬೆಳೆಸಿರೋದು. ಇವಾಗ ಅದೇ ಕಡ್ಡಿ ಕಟ್ ಮಾಡಿ ಇನ್ನೊಂದು ಪಾರ್ಟೋಗಿ ಹಾಕಿದ್ದೀನಿ. ಅದು ದೊಡ್ಡದಾಗಿದೆ. ಇದು ತುಳಸಿ ಗಿಡ ಹುಟ್ಕೊಂಡಿದೆ. ಇದು ಸಿಂಗಲ್ ಪೆಟಲ್ ರೆಡ್ ಕಲರ್ ಬರುತ್ತಲ್ವ, ಆ ದಾಸವಾಳ. ಇದು ಅಷ್ಟೇ. ರೂಟ್ ನೋಡಿ ಎಷ್ಟು ದಪ್ಪ ಇದೆ ಅಂತ ಅಂದ್ಬಿಟ್ಟು. ಈ ರೂಟ್ ನೋಡಿ ಎಷ್ಟು ದಪ್ಪ ಇದೆ. ಆರೆಂಜ್ ಕಲರ್ ಬರುತ್ತಲ್ವ, ಅದು ಸಿಂಗಲ್ ಪೆಟಲ್ಲೇ. ಆರೆಂಜ್ ಕಲರ್ ಹೂವು ಬಿಡುತ್ತೆ. ಇದು ಒಂದು ದಾಸವಾಳ. ಇದು ರೆಡ್ ಕಲರ್ದೆ ನೋಡಿ, ಈ ಥರ ಕಲರು. ಎಲ್ಲ ತುಂಬ ವರ್ಷಗಳಾಗಿದೆ. ಸೊ ಹಂಗಾಗಿ ಗೊತ್ತಾಗುತ್ತೆ, ರೂಟಲ್ಲಿ ನಮಗೆ ಗೊತ್ತಾಗುತ್ತೆ ಎಷ್ಟು ದಪ್ಪ ಆಗಿದೆ. ಎಲ್ಲ ರೀಪಾಟ್ ಮಾಡಬೇಕು. ಇದು ಒಂಥರ ಪತ್ರೆ ಬರುತ್ತಲ್ವ, ಆ ರೀತಿ. ಇದು ದಾಸವಾಳನೇ. ಇದು ರೆಡ್ ಕಲರ್ ಬರುತ್ತಲ್ವ, ಇದು ಅಷ್ಟೇ. ಇದು ಬೇರೆ ಕಲರು. ಇದು ರೆಡ್, ಸ್ವಲ್ಪ ಪಿಂಕಿಶ್ ರೆಡ್ ಬರುತ್ತಲ್ಲ, ಆ ಕಲರು. ಮತ್ತು ಇದು ಹೆರಳಿಕಾಯಿ ಗಿಡ ನೋಡಿ, ಇದರಲ್ಲೂ ಉಟ್ಕೊಂಡಿದೆ. ಈ ಪಾಟಲ್ಲೂ ಎಷ್ಟೊಂದು ಎಲ್ಲ ದಪ್ಪ ರೂಟ್ ನೋಡಿ ಎಷ್ಟು ದಪ್ಪ ಆಗಿದೆ ಅಂತ ಅಂದ್ಬಿಟ್ಟು. ಎಷ್ಟು ಚೆನ್ನಾಗಿ ಹುಟ್ಟಿದೆ. ಅದೆಲ್ಲ ನಮ್ಮ ಫ್ರೆಂಡ್ಸ್ಗೆಲ್ಲ ಕೊಡಬೇಕು. ಇದು ನೋಡಿ, ನೇರಳೆ ಗಿಡನೂ ಹುಟ್ಟಿದೆ ನೋಡಿ ಇದರಲ್ಲಿ. ಇದು ವಾಸ್ತು ಗಿಡ ಅಂತಾರಲ್ವ, ಇದು ಸುಮ್ಮನೆ ಹಾಗೆ ಪಾಟಲ್ಲಿ ಹಾಕಿದ್ದೆ. ಅದೆಲ್ಲ ರೀಪಾಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಮೆಹಂದಿ ಗಿಡ ಇದು ಕಟ್ ಮಾಡಿಬಿಟ್ಟಿದ್ದೀನಿ, ಎಲ್ಲೋ ಇದೆ. ಇದರಲ್ಲಿ ನೋಡಿ, ಇನ್ನೂ ಸೊಪ್ಪಿನ ಗಿಡ, ಈರುಳ್ಳಿ ಎಲ್ಲ ಹಾಕಿದ್ದೆ. ಅದೆಲ್ಲ ಸ್ವಲ್ಪ ಇಲಿ ಎಲ್ಲ ಸ್ವಲ್ಪ ಮಣ್ಣೆಲ್ಲ ಕೆಡೆದ್ಬಿಟ್ಟು ಎಷ್ಟೊಂದು ಹೋಗಿದೆ. ಮತ್ತು ಮೆಣಸಿನ್ಕಾಯಿ ಗಿಡಗಳೆಲ್ಲ ಹುಟ್ಟಿದೆ, ಅದೆಲ್ಲ ರೀಪಾಟ್ ಮಾಡಬೇಕು. ತುಂಬ ಮೆಣಸಿನ್ಕಾಯಿ ಗಿಡಗಳಿದೆ, ಎಷ್ಟೊಂದಿತ್ತು. ಅದರಲ್ಲಿ ಸ್ವಲ್ಪ ಬಿಟ್ಟಿದೆ ಇಲಿ, ಅದರಲ್ಲೇ ಬೆಳೆಸಬೇಕು. ಇದು ನೋಡಿ, ಇದು ಲಕ್ಕಿ ಪತ್ರೆ. ನಮ್ಮ ಮನೆ ಮುಂದೆನೇ ಗಿಡ ಇತ್ತು, ಅದರಲ್ಲಿ ಒಂದು ಕಡ್ಡಿ ತಂದು ಹಾಕಿದೆ. ಇವಾಗ ಎಷ್ಟು ದೊಡ್ಡದಾಗಿದೆ ನೋಡಿ. ಇದು ಹಾಕಾಗಲೇ 1-2 ವರ್ಷ ಆಗಿದೆ, ಅಷ್ಟು ದೊಡ್ಡದಾಗಿದೆ. ಇದು ಸೊಪ್ಪು, ಅಂದರೆ ಮನೆಗೆ ತರ್ತೀವಲ್ಲ ಸೊಪ್ಪು, ಅದರಲ್ಲಿ ಕಡ್ಡಿಯಿಂದನೇ ಉಟ್ಕೊಂಡಿದೆ. ಎಲ್ಲ ಹಾಗೆ ಡೈರೆಕ್ಟಾಗಿ ಹಾಕ್ತೀನಲ್ವ ಕಿಚನ್ ವೇಸ್ಟ್ ಎಲ್ಲ, ಹಾಗಾಗಿ ಅದ್ರ ಸೀಡ್ಸಿಂದ ಉಟ್ಕೊಂಡಿದೆ. ಇದು ನೋಡಿ ವೈಟ್ ದಾಸವಾಳ. ಇದು ನನ್ನ ಫ್ರೆಂಡ್ ಕಡ್ಡಿ ಕೊಟ್ಟಿದ್ರು. ಗಿಡ ತುಂಬ ಎಷ್ಟು ಹೂವು ಬಿಡುತ್ತೆ. ಎಷ್ಟು ಕಟ್ ಮಾಡಿದ್ರೂ ಎಷ್ಟು ಚೆನ್ನಾಗಿ, ಎಷ್ಟು ಮೊಗ್ಗು, ಎಷ್ಟು ಹೂವು ಬಿಟ್ಟಿದೆ ನೋಡಿ. ಇದನ್ನು ಬೇರೆ ಪಾಟ್ಗೆ ಹಾಕಿದ್ದೀನಿ, ಅದರಲ್ಲೂ ಹೂವು ಬಿಡುತ್ತೆ, ತುಂಬ ಹೂವು ಬಿಡುತ್ತೆ ನೋಡಿ. ಅಲ್ಲಿ ತೆಂಗಿನ ಮರ ಹೆಂಗೆ ಕಾಣಿಸ್ತಿದೆ ಅಂತ, ಸನ್ಸೆಟ್ ಹಾಕ್ತಾ ಇರೋ ಥರ ತುಂಬ ಹೂವು ಬಿಡುತ್ತೆ. ಫೋಟೋಗಳಿಗೆಲ್ಲ ಎಷ್ಟೊಂದು ಆಗುತ್ತೆ. ಇದು ಪರಿಸರದ ದಿನ ಕೊಡ್ತಾರಲ್ವ ಸ್ಕೂಲಲ್ಲಿ ಗಿಡಗಳು, ಅದು ನಮ್ಮ ಬಾಡಿಗೆ ಮನೆಯವ್ರು ಒಂದು ಮಗುಗೆ ಕೊಟ್ಟಿದ್ರು. ಚಿಕ್ಕ ಮಗು, ಅದು ಸ್ಕೂಲ್ಗೆ ಹೋಗುತ್ತೆ, UKG ಮಗು. ಅವ್ರು ಬೇಡ ಅಂತ ನನಗೆ ಕೊಟ್ಟರು. ಚಿಕ್ಕ ಗಿಡ, ಇವಾಗ ಆಲೆ ಎಷ್ಟು ದೊಡ್ಡದಾಗಿದೆ, ಕಟ್ ಮಾಡಿ ಎಷ್ಟು ದೊಡ್ಡದಾಗಿದೆ. ಇದು ನೋಡಿ, ನೇರಳೆಹಣ್ಣಿನ ಗಿಡ. ಸಸಿಗಳೆಲ್ಲ ಹುಟ್ಟಿತ್ತು, ಈಗ ಆಲೆ ಅದು ದೊಡ್ಡದಾಗೋಗಿದೆ. ಅದ್ರ ರೂಟ್ ನೋಡಿ ಎಷ್ಟು ದಪ್ಪ ಇದೆ ಅಂತ ಅಂದ್ಬಿಟ್ಟು. ಎಲ್ಲ ದೊಡ್ಡದಾಗಿದೆ. ಈಗ ನೋಡಿ ಎಷ್ಟು
ಬೇರೆ ಪಾಟ್ಗೆಲ್ಲ ಹಾಕಬೇಕು, ರೀಪಾಟ್ ಮಾಡಬೇಕು, ಮತ್ತು ನಮ್ಮ ಫ್ರೆಂಡ್ಸ್ಗೆಲ್ಲ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡಿ ಹೇಗೆ ಕಾಣಿಸುತ್ತೆ, ಹೂವು ಎಷ್ಟೊಂದು ಬಿಟ್ಟಿದೆ. ಒಂದು ದಾಸವಾಳ ಗಿಡ ಹಾಕಿದ್ರೆ ಸಾಕು, ನಿಮ್ಮ ಮನೆ ಪೂಜೆಗೆಲ್ಲ ಆಗುತ್ತೆ. ಎಷ್ಟು ಚೆಂದ ಕಾಣಿಸುತ್ತಲ್ಲ. ಇದು ಅಷ್ಟೇ ಚಿಕ್ಕದಿತ್ತು, ಇವಾಗ ಇಷ್ಟು ದೊಡ್ಡದಾಗಿದೆ ನೋಡಿ. ಇದು ಅಷ್ಟೇ, ಇದು ನಮ್ಮಮ್ಮ ತಗೊಬಂದಿದ್ರು ಊರಿಂದ. ಇವಾಗ ಸುಮ್ಮನೆ ಹಿಂಗೆ ಹಾಕಿದ್ರೆ ಸಾಕು, ಒಂದೇ ಒಂದು ಎಲೆ ಹಾಕಿದ್ರೆ ಎಷ್ಟೊಂದು ಆಗುತ್ತೆ. ಒಂದೆಲೆಗ ಅಂತಾರಲ್ಲ, ಬಟ್ ಇದು ನಾಟಿ ಅಲ್ಲ, ಶೋ ಪ್ಲ್ಯಾಂಟ್ ಅಂತ ಹೇಳ್ಬೋದು. ಒಂದೆಲೆಗ ಬೇರೆ ನಾಟಿದ್ದು ಬರುತ್ತೆ, ಅದು ಚೆನ್ನಾಗಿರುತ್ತೆ. ಇದು ನೋಡಿ, ಇದು ಅಷ್ಟೇ ಎಳ್ಳೆಣ್ಣಿನ ಗಿಡ, ಅದು ಚಿಕ್ಕ ಎಲ್ಲ ಪಾಟೆಲ್ಲ ಒಡೆದೋಗಿದೆ, ಅದರಲ್ಲೇ ನಿಂಬೆ ಗಿಡ ಕೂಡ ಇದೆ. ಇದು ರೀಪಾಟ್ ಮಾಡಬೇಕು, ಎಲ್ಲ ಒಡೆದೋಗಿದೆ ಪಾಟ್ ಚಿಕ್ಕದು. ರೂಟ್ ನೋಡಿ, ಅದು ತುಂಬ ವರ್ಷ ಆಗಿದೆ, ಹಂಗಾಗಿ ರೂಟ್ ಅಲ್ಲೇ ಬೇರೆ ಬಿಟ್ಟು ಹಾಗೆ ದಪ್ಪ ಆಗಿದೆ ರೂಟೆಲ್ಲ. ಇದೊಂದು ಶೋ ಪ್ಲ್ಯಾಂಟು. ಇದು ನೋಡಿ ಅಲೋವೆರಾ, ಇದರಲ್ಲೂ ಹೆರ್ಲಿಕಾಯಿ ಸಸಿಗಳು ಹುಟ್ಟಿತ್ತು, ಅದ್ರ ಚಿಕ್ಕ ಪಾಟಲ್ಲಿ. ರೂಟ್ ನೋಡಿ ಎಷ್ಟು ದಪ್ಪ ಇದೆ, ತುಂಬ ವರ್ಷ ಆಗಿದೆ. ಆ ಪಾಟಲ್ಲಿ ಅದಕ್ಕೆ ಜಾಗ ಸಾಕಾಗ್ದೇ ಹಾಗೆ ಇದೆ, ತುಂಬ ಚಿಕ್ಕ ಪಾಟಲ್ಲಿ ಹಾಕಿದ್ದೀನಿ. ಬೇರೆ ಪಾಟ್ಗೆ ಹಾಕಬೇಕು ಅದನ್ನು. ಇದರಲ್ಲಿ ನೋಡಿ ಸಪೋಟ ಗಿಡಗಳಿದೆ, ಒಂದೆರಡಿದೆ, ನಮ್ಮ ಫ್ರೆಂಡ್ ಕೊಟ್ಟಿದ್ದೆ. ಇದು 4 ಇತ್ತು, 2 ಫ್ರೆಂಡ್ ಕೊಟ್ಟಿದ್ದೆ, ಇನ್ನೆರಡಿದೆ. ಇದರಲ್ಲಿ ಸೀಬೆ ಗಿಡಗಳು ಇದೆ ಒಂದು 4. ಇದು ನೋಡಿ ತಂಗಡಿ ಗಿಡ ಅಂತ ಹೇಳ್ತಾರಲ್ವ, ಇದ್ರ ಹೂವಿಂದನೂ ಗ್ರೀನ್ ಟೀ ಮಾಡ್ತಾರೆ, ಮತ್ತು ಅದ್ರ ಹೂವು ಪಿಗ್ಮೆಂಟೇಷನ್ಗೆ ಎಲ್ಲ ಯೂಸ್ ಮಾಡ್ತಾರೆ. ಇದು ಹಾಗೆ ಉಟ್ಕೊಂಡಿದೆ, ಗೊತ್ತಿಲ್ಲ ಹೇಗೆ, ಯಾವುದೋ ಪಕ್ಷಿ ಅದ್ರದ್ದು ಬೀಜ ತಂದು ಹಾಕಿರಬೇಕು, ಹಾಗೆ ಉಟ್ಕೊಂಡಿದೆ. ಇದು ನೋಡಿ ಅಮೃತ ಬಳ್ಳಿ, ತುಂಬ ಮೇಲೆ ದೊಡ್ಡದಾಗಿ ಹಬ್ಬಿತ್ತು. ನಾನು ಒಂದು ಚಿಕ್ಕ ವಾಕಿಂಗ್ ಹೋಗೋವಾಗ ಒಂದು ಬಳ್ಳಿ ಅಂದರೆ ಒಂದು ಕಡ್ಡಿ ಹಾಕಿದ್ದು, ತುಂಬ ದೊಡ್ಡದಿತ್ತು. ಈಗ ಅದು ಕಟ್ಟಾಗಿ ಮತ್ತೆ ಚಿಗುರುತ್ತಾ ಇದೆ.